Shri Vidyamanya Vidya Kendra, building tomorrow, shaping the young into responsible, successful global citizens. ಯುವ ಲೈವ್ನ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವು ಮರೆಯಲಾದೀತೆ ಪುಸ್ತಕವನ್ನು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮರೆಯಲಾದೀತೆ ಪುಸ್ತಕವನ್ನು ಪರಿಚಯ ಮಾಡಿಸಿದ ನಂತರ ಬಹಳಷ್ಟು ಜನ ನಮಗೆ ಕೇಳಿದ್ರು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮತ್ತೊಂದು ಕೃತಿ ಏಕ್ದಾಗೆಲ್ಲ ಐತೆ ಅದನ್ನು ನೀವು ಪರಿಚಯ ಮಾಡಿ ಅಂತ. ಏಕ್ದಾಗೆಲ್ಲ ಐತೆ ಒಬ್ಬ ಯೋಗಿಯ ಕಥೆ ಅಂತ ಹೇಳ್ಬೋದು. ಅದು ಯೋಗಿಯ ಕಥೆಯಲ್ಲ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಯೋಗಿಯೊಂದಿಗೆ ಇದ್ದಾಗ ನಡೆದ ಘಟನೆಗಳ ಒಂದು ಪುಸ್ತಕ. ನಾವು ಹೇಗೆ ರಮಣ ಮಹರ್ಷಿಗಳನ್ನ ನೋಡ್ತೀವೋ, ಹೇಗೆ ಶಿಶುನಾಳ ಶರೀಫ್ರನ್ನು ನೋಡ್ತೀವೋ, ಅದೇ ಥರ ನಾವು ಈ ಯೋಗಿಯನ್ನು ನೋಡ್ಬೋದು. ಅವ್ರ ಹೆಸರು ಮುಕುಂದೂರು ಸ್ವಾಮಿಗಳು. ಮುಕುಂದೂರು ಸ್ವಾಮಿಗಳು ಯಾವ ಊರಲ್ಲಿದ್ದರು, ಅವ್ರ ಆಶ್ರಮ ಎಲ್ಲಿತ್ತು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಅವರು ಈ ಯಾವ ಭೌತಿಕ ವಸ್ತುಗಳೊಂದಿಗೂ ಅವ್ರು ಗುರುತಿಸ್ಕೊಂಡವರಲ್ಲ. ಈ ದೇಹನೇ ನಾನಲ್ಲ ಅಂತ ಬದುಕಿದವ್ರು. ಹಾಗಾಗಿ ನಾವು ಅವ್ರನ್ನ ಯಾವುದೋ ಒಂದು ಊರಿಗೆ ಸೀಮಿತ ಮಾಡೋದು ಬೇಡ. ಅವ್ರ ಆಶ್ರಮ ಎಲ್ಲಿತ್ತು ಅನ್ನೋದು ಆ ಪುಸ್ತಕದಲ್ಲಿದೆ, ಬಟ್ ನಾನು ನಿಮಗೆ ಅದನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ದೇವನೂರಿನಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಪಾಠ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸುಮಾರು ಜನ ಹೇಳ್ತಾರೆ, ಈ ಥರ ಒಬ್ಬ ಮಹಾಯೋಗಿ ಇದ್ದಾರೆ, ಅವರಿಗೆ ಎಲ್ಲ 3 ಕಾಲಗಳ ಬಗ್ಗೆ ಮಾಹಿತಿ ಇದೆ, ದೊಡ್ಡ ಅಧ್ಯಾತ್ಮಿ ಅಂತ, ತಪಸ್ವಿ ಅಂತ. ಆದರೆ ಇವ್ರಿಗೆ ನಂಬಿಕೆ ಬರಲ್ಲ. ಅದೊಂದು ಸಹ ಇವ್ರು ನೋಡಬೇಕು ಅಂತ ಭಾಳ ಆಸೆ ಆಗುತ್ತೆ. ಮಲಗಿರ್ತಾರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಮುಸ್ಕೋ ಹೊತ್ಕೊಂಡು ಮಲಗಿರ್ತಾರೆ. ಯಾರೋ ನನ್ನ ಪಕ್ಕ ಬಂದು ಕೂತಿದಾರಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಅವಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ಇಷ್ಟೋ ದಿವಸ ನನ್ನ ನೋಡಬೇಕು ಅಂತಿದ್ದೆ, ಈಗ ನಾನೇ ಬಂದರೆ ಹೆಂಗೆ ಮುಸ್ಕು ಹಾಕೊಂಡು ಮಲ್ಕೊಂಡ್ಬಿಟ್ಟಿದೆಯಲ್ಲ ಅಂತ. ಅವರು ಮುಸ್ಕು ತೆಗೆದು ನೋಡಿದಾಗ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಅಜಾನುಬಾಹು, ಕಾವಿ ವಸ್ತ್ರ, ಕುತ್ತಿಗೆ ಮತ್ತು ಕೈಗಳಿಗೆ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ, ಹೊಳೆಯುವ ಕಣ್ಣು, ಅದೆಲ್ಲ ನೋಡಿ ಇವ್ರು ನಮಸ್ಕಾರ ಮಾಡ್ತಾರೆ. ಅವ್ರ ಭುಜ ತಡ್ತಾರೆ, ಹೆಗ್ಲು ತಡ್ತಾರೆ, ತಲೆ ನೇವರಿಸ್ತಾರೆ. ಆಮೇಲೆ ಅವರೊಂದು ಮಾತು ಹೇಳ್ತಾರೆ ಬೆಳಗೆರೆ ಶಾಸ್ತ್ರಿಗಳಿಗೆ, ನಾನು ಓದ್ತೀನಿ ಅದನ್ನು. ಒಂದೇ ಇತ್ತು ಬಂಧು ಬಳಗ ಎಲ್ಲ ಸೇರಿ ಅದಕ್ಕೊಂದು ಜೊತೆ ಇರಲಿ ಅಂತ ಕಟ್ಟಿದ್ರು. ಲೋಕದಾಟ 2 3 ಆಯಿತು. ಒಳ್ಳೆ ಖುಷಿಯಾಗೇ ಇತ್ತು. ಇದ್ದಕ್ಕಿದ್ದಂಗೆ ಹಳೆ ಹದ್ದು ಬಂದು ಕೋಳಿ ಮರಿನ ಹೊತ್ಕೊಂಡು ಓದಂಗಾಯ್ತು. ಪಾಪ ಕಾವು ಕೊಟ್ಟು ಗುಟುಕು ಕೊಟ್ಟು ಸಾಕಿತ್ತು. ತಾಯಿ ಯಾಟೆ ಗುಂಡಿಗೆ ಧಡಕ್ಕಂತು, ಕಣ್ಮುಚ್ಕೊಂತು. ಆಗಿನ್ನೇನು, ಮೊದಲೇ ಒಂದೇ ಇದ್ದಿದ್ದು, ಕಡೆಗೂ ಒಂದೇ ಉಳೀತು ಅಂತ. ಇವರು ತುಂಬ ಗ್ರಾಮ್ಯ ಭಾಷೆಯಲ್ಲೇ ಮಾತಾಡೋದು. ದೊಡ್ಡ ದೊಡ್ಡ ವೇದಾಂತವನ್ನು, ಫಿಲಾಸಫಿಯನ್ನು ಎಲ್ಲವನ್ನು ತುಂಬ ಆಡು ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾತಾಡ್ತಿದ್ರು ಮುಕುಂದೂರು ಸ್ವಾಮಿಗಳು. ಅವ್ರು ಏನು ಹೇಳಿದ್ರು ಅಂದರೆ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ಒಂದೇ ಇತ್ತು ಅಂದರೆ, ಅವರು ಕೃಷ್ಣಶಾಸ್ತ್ರಿಗಳ ಲೈಫಲ್ಲಿ ಏನಾಗಿರುತ್ತೆ ಅಂದರೆ, ಅವ್ರಿಗೊಂದು ಮದುವೆ ಆಗುತ್ತೆ, ಮದುವೆ ಆದಮೇಲೆ ಒಂದು ಮಗು ಆಗುತ್ತೆ. ಆ ಮಗು ತೀರ್ಕೊಂಡು ಹೋಗುತ್ತೆ, ತಾಯಿನೂ ತೀರ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಇವ್ರು ಒಬ್ಬರೇ ಉಳಿದು ಶಿಕ್ಷಕ ವೃತ್ತಿ ಮುಂದುವರಿಸಿರ್ತಾರೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಒಬ್ಬನೇ ಇದ್ದೆ, ಎಲ್ಲ ಸೇರಿ ನಿಂಗೊಂದು ಜೊತೆ ಇರಲಿ ಅಂತ ಕಟ್ಟಿದ್ರು, ಇಬ್ಬರಿದ್ರಿ ಗಂಡ ಹೆಂಡತಿ, ಮಗು ಆಯಿತು, 3 ಜನ ಆದ್ರಿ. ಆಮೇಲೆ ಮಗುನ ಗಿಡಗ ಕಿತ್ಕೊಂಡು ಹೋಯ್ತು, ತಾಯಿನೂ ಹೋದ್ಲು, ಮತ್ತೊಬ್ಬನೇ ಉಳಿದಿ ಅಂತ. ಇದರಲ್ಲಿ ಅಧ್ಯಾತ್ಮನೂ ಇದೆ. ವಿವೇಕಾನಂದ ಚಾಗಿ ಹಾಡೋದು ಹೇಳ್ತಾರಲ್ಲ, ಆತ್ಮವೆಲ್ಲಿಯೂ ಇರುವುದು ಮೇಣ ಆತ್ಮ ಒಂದಾಗಿರುವುದು. ತೋರಿಕೆ ಏನಿದೆ ಅದು ಆತ್ಮದ ಉನ್ನತಿಗೆ ಹೇತು ಆಗಬಾರ್ದು, ಅದು ಹೇತು. ಅದು ತೋರಿಕೆ ಅನ್ನೋದು ಇಲ್ಲ, ಎಲ್ಲ ಕಡೆ ಒಂದೇ ಇರೋದು. ಆದರೆ ನಮಗೆ ಕಾಣಿಸ್ತಾ ಇರೋದು 2 ಅವ್ನು ಬೇರೆ, ನಾನು ಬೇರೆ, ಅದು ಬೇರೆ, ಇದು ಬೇರೆ ಅಂತ. ಅದನ್ನು ಇಲ್ಲಿ ಮುಕುಂದೂರು ಸ್ವಾಮಿಗಳು ಹೇಳ್ತಾ ಇದ್ದಾರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ. ನೀನು ಇರೋದು ಒಬ್ಬನೇ, ನಿನ್ನ ಹೆಂಡತಿ ಬಂದ್ಲು ಅಂತ ಅಂದ್ಕೊಂಡೆ, ನಿನ್ನ ಮಗು ಬಂತು ಅಂತ ಅಂದ್ಕೊಂಡೆ, ಅದಲ್ಲ, ನೀನು ಒಬ್ಬನೇ ಇರೋದು, ಮುಂದೂ ನೀನು ಒಬ್ಬನೇ ಇರೋದು ಅಂತ. ಆತ್ಮ ಒಂದೇ ಅಂತ, ಅದು ಅವಿನಾಶಿ ಅಂತ. ಅಲ್ಲಿಂದ ಮುಕುಂದೂರು ಸ್ವಾಮಿಗಳು ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಸಂಬಂಧ ಶುರುವಾಗುತ್ತೆ. ಮುಕುಂದೂರು ಸ್ವಾಮಿಗಳ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನನಗೆ ಬಹಳ ಆಸಕ್ತಿ ಅಂತ ಅನಿಸೋದು, ಅವರು ಅಧ್ಯಾತ್ಮವನ್ನು ತುಂಬ ಗಟ್ಟಿಯಾಗಿ ಹೇಳ್ತಾರೆ. ಆದರೆ ಅದ್ರ ಜೊತೆಗೆ ಕರ್ಮ ಸಿದ್ಧಾಂತವನ್ನು ಕೂಡ ಭಾಳ ಗಟ್ಟಿಯಾಗಿ ಹೇಳ್ತಾರೆ. ಕರ್ಮ ಮಾಡಲೇಬೇಕು ಅಂತ ಹೇಳ್ತಾರೆ. ರೈತರ ಬಗ್ಗೆ ಅವ್ರಿಗೆ ಭಾಳ ವಿಶೇಷವಾದ ಪ್ರೀತಿ. ಅವ್ರು ಹೇಳ್ತಿರ್ತಾರೆ, ನೀವು ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀರಾ, ನಿಮಗೆ ನಾವು ಯಾರು ಕೂಲಿ ಕೊಡೋಕ್ಕಾಗಲ್ಲ, ನೀವು ಇಡೀ ದೇಶವನ್ನು ಕಾಪಾಡ್ತಾ ಇದ್ದೀರಾ, ಇಡೀ ಭೂಮಿನ ಕಾಪಾಡ್ತಿದ್ದೀರಾ ಅಂತ. ಅಂದರೆ ಅವರು ಕರ್ಮವನ್ನು ಬಹಳ ಪ್ರಬಲವಾಗಿ ಅವರು ಹೇಳ್ತಾ ಇದ್ರು, ಕರ್ಮ ಮಾಡಲೇಬೇಕು ಅಂತ. ಕರ್ಮಯೋಗಕ್ಕೆ ಅವ್ರ ಒತ್ತು ಬಹಳ ಇತ್ತು. ಒಂದ್ಸಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳೇ ಹೇಳ್ತಾರೆ ಅವ್ರಿಗೆ, ನಾನು ಎಲ್ಲ ಬಿಟ್ಬಿಟ್ಟು ನಾನು ಬರ್ತೀನಿ, ಅಧ್ಯಾತ್ಮ ದಾರಿಲಿ ಹೋಗ್ತೀನಿ ಅಂತ. ಅವಾಗ ಅವ್ರು ಕೇಳ್ತಾರೆ, ಹೊಟ್ಟೆ ಚುರು ಅನ್ನತ್ತಲ್ಲ, ಏನು ಮಾಡ್ತೀಯ ಅಂತ.
ಎಲ್ಲಿವರೆಗೆ ನಮಗೆ ಹಸುವು ಆಗುತ್ತೋ ಅಲ್ಲಿವರೆಗೆ ಕರ್ಮ ಮಾಡಲೇಬೇಕು. ಹಸಿವೆ ಆಗಲ್ಲ ಅಂದರೆ ಆಯಿತು ನನಗೆ ಆಹಾರ ಬೇಡ ಅಂತ, ನೀನು ಸನ್ಯಾಸಿನೇ ಆಗು, ನೀನು ಯೋಗಿನೇ ಆಗು, ನೀನು ಏನೇ ಮಾಡು, ನಿನಗೆ ಹೊಟ್ಟೆ ಚುರು ಅನ್ನತ್ತೆ. ಹೊಟ್ಟೆ ಚುರು ಅಂತ ನೀನು ಎಲ್ಲಿಂದ ತರ್ತೀಯ ಅನ್ನ? ನೀನು ಅನ್ನವನ್ನು ಖರೀದಿಸಬೇಕು, ನೀನು ದುಡ್ಡಿರಬೇಕು, ಅವಾಗ ಏನು ಭಿಕ್ಷೆ ಬಿಡ್ತೀಯಾ? ಭಿಕ್ಷೆ ಯಾಕೆ ಬಿಡ್ತೀಯಾ? ಹಾಗೆ ಕರ್ಮ ಮಾಡು ಅಂತ ಬಹಳ ಕರ್ಮ ಸಿದ್ಧಾಂತವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಇನ್ನೊಂದು ನಾನು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ, ಇದು ಘಟನೆಗಳ ಆಧಾರದಲ್ಲಿದೆ. ಹೇಗೆ ಮರೆಯಲಾದೀತೆ ಇತ್ತು ಅದೇ ಥರ ಇದು ಕೂಡ ಇದೆ. ಒಂದ್ಸಲಿ ಒಂದು ಹನುಮಂತನ ಗುಡಿಯಲ್ಲಿ ಎಲ್ಲ ಕೂತಿರ್ತಾರೆ, ಭಜನೆ ಗಿಜನೆ ಆಗ್ತಿರುತ್ತೆ. ಇವರು ಮುಕುಂದರ ಸ್ವಾಮಿಗಳು ಹೇಳ್ತಾರೆ ಹನುಮಂತನಿಗೆ, ಏನಪ್ಪ ನೀನು ಎಲ್ಲ ಹೆದರಿಸಿ ಬೆದರಿಸಿ ಎಲ್ಲ ಪೂಜೆ ಮಾಡಿಸ್ಕೊತಿದ್ಯಾ, ಸೊಟ್ಟು ಮೂತಿಯವನೇ ಅಂತ ಬೈತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಹಿಂಗಾಗಿರೋಕ್ಕೆ ಸಾಧ್ಯ ಇಲ್ಲ, ಭಯದಿಂದ ಜನ ಎಷ್ಟು ದಿನ ಪೂಜೆ ಮಾಡ್ಯಾರು, ನೀನು ರಾಮಭಕ್ತ, ನೀನೊಬ್ಬ ತಪಸ್ವಿ, ಇಂದ್ರಿಯ ನಿಗ್ರಹ ಮಾಡಿದ್ಯಾ, ಅದಕ್ಕೆ ನಿಂಗೆ ಪೂಜೆ ಮಾಡ್ತಿದ್ದಾರೆ ಅಂತ. ನಾನು ಇದರಲ್ಲಿ ಒಂದು ಸಾಹಿತ್ಯದ ಗುಣ ಯಾವ್ದು ನೋಡ್ತಾ ಇದ್ದೀನಿ ಅಂತಂದರೆ, ಯಾವುದನ್ನಾದರೂ ಓದಿದಾಗ, ಈಗ ಶಾಲೆಯಲ್ಲಿ ನಾವು ಏನೊಂದು ಟೆಕ್ಸ್ಟ್ ಬುಕ್ ಓದ್ತೀವಿ, ನಾವು ಅದನ್ನು 100% 100% ನಿಜ ಅಂತ ಅನ್ಕೊತೀವಿ. ನಮ್ಮಲ್ಲಿ ವಿಮರ್ಶಾ ಗುಣ ಇರೋದಿಲ್ಲ. ನಾವು ಹೆಚ್ಚೆಚ್ಚು ಓದ್ತಾ ಹೋದಾಗೆ, ಅಧ್ಯಯನಶೀಲರಾದಾಗೆ ನಮ್ಮಲ್ಲಿ ವಿಮರ್ಶಾ ಗುಣ ಬರುತ್ತೆ. ಅದು ಎಲ್ರಿಗೂ ಓದೋಕ್ಕಾಗಲ್ಲ. ಕೆಲವರು ನೋಡಿದ್ದನ್ನೇ ವಿಮರ್ಶೆ ಮಾಡೋ ಅಗತ್ಯ ಇರುತ್ತೆ. ಸಮಾಜದಲ್ಲಿ ಏನೇನು ನೋಡ್ತೀವೋ ಅದು ಸರಿನೋ ತಪ್ಪು ಅಂತ ವಿಮರ್ಶೆ ಮಾಡಬೇಕಾಗತ್ತೆ. ಅದು ಬಹಳಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಅದನ್ನು ಮುಕುಂದೂರು ಸ್ವಾಮಿಗಳು ಹೇಳ್ಕೊಡ್ತಿದ್ದಾರೆ. ಹೇಗೆ ಅಂದರೆ, ಫಸ್ಟಿಗೆ ಹನುಮಂತನ ತಪ್ಪು, ಅವನು ಸರಿ ಇಲ್ಲ ಅಂತ ಹೇಳ್ತಾರೆ, ಅವನು ಸುಮ್ಮನೆ ಹೆದರಿಸಿ ಪೂಜೆ ಮಾಡಿಸ್ಕೊತಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಅಲ್ಲ ನೋಡಿ, ದೃಷ್ಟಿ ಚೇಂಜ್ ಆಯಿತು. ನಾವು ಯಾವಾಗಲೂ ಬಹುಕೋನದಿಂದ ನೋಡಬೇಕು, ವಿವಿಧ ಕೋನಗಳಿಂದ ನೋಡಬೇಕು ಒಂದು ವಿಷಯವನ್ನು. ಅದನ್ನು ಮುಕುಂದೂರು ಸ್ವಾಮಿಗಳು ಮಾಡ್ತಿದ್ದಾರೆ. ಫಸ್ಟಿಗೆ ಹೇಳಿದ್ರು ಹೀಗೆ ಅಂತ, ಆಮೇಲೆ ಅಂದ್ರೆ ಇಲ್ಲ ಅವನು ಬರೀ ಹೆದರಿಸಿ ಅವನು ಪೂಜೆ ಮಾಡಿಸ್ಕೊತಾ ಇಲ್ಲ, ಅವನು ತನ್ನ ಇಂದ್ರಿಯ ನಿಗ್ರಹದಿಂದ, ಅವನು ರಾಮನ ಮಂಟ, ರಾಮನ ಸೇವಕ, ಅವನ ಆತ್ಮೀಯ, ಅದಕ್ಕೋಸ್ಕರ ಜನ ಪೂಜೆ ಮಾಡ್ತಿದ್ದಾರೆ ಅಂತ. ಇದು ಬೇರೆ ಕೋನಗಳಿಂದ ನೋಡುವ ರೀತಿ. ಇದನ್ನು ಮುಕುಂದೂರು ಸ್ವಾಮಿಗಳು ಹೇಳ್ಕೊಡ್ತಾ ಇದ್ದಾರೆ. ಕೃಷ್ಣಶಾಸ್ತ್ರಿಗಳಿಗೆ ಗೇರ್ ಬೀಜದ ಸೊನೆ ಮೈ ಮೇಲೆ ಬಿದ್ದು ಇಡೀ ದೇಹದಲ್ಲಿ ಹುಣ್ಣಾಗಿರುತ್ತೆ, ನಡೆಯೋಕ್ಕಾಗಲ್ಲ, ಕೂರಕ್ಕಾಗಲ್ಲ, ಸತ್ತೋಗ್ಬಿಡ್ಬೇಕು ಅನ್ನೋ ಭಾವನೆ ಬಂದಿರುತ್ತೆ. ಅದು ಮುಕುಂದೂರು ಸ್ವಾಮಿಗಳಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರಿಗೇನು ಎಲ್ಲರೂ ಏನು ಬಾಯಲ್ಲೇ ಹೇಳಬೇಕು ಅಂತಿಲ್ಲ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ ಅವ್ರಿಗೆ ಗೊತ್ತಾಗ್ತಿತ್ತು. ಅವರು ಬರ್ತಾರೆ. ಬಂದಾಗ ಇವ್ರಿಗೆ ತುಂಬ ಖುಷಿಯಾಗುತ್ತೆ, ಮುಕುಂದೂರು ಸ್ವಾಮಿಗಳು ಬಂದರು ಅಂತ. ತುಂಬ ಓಡಾಡ್ತಾರೆ. ಎಲ್ಲ ಓಡಾಡಾದ್ಮೇಲೆ ಮುಕುಂದೂರು ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಅಂದರೆ ಯಾರು ಕಷ್ಟವನ್ನು ಸಹಿಸಲಾಗದೆ ಓಡ್ತಾ ಇರ್ತಾರೋ ಹೆದರ್ಕೊಂಡು, ಯಾರು ಕಷ್ಟವನ್ನು ಸಹಿಸದೆ ಆತ್ಮಹತ್ಯೆ ಮಾಡ್ಕೊತಾರೋ, ಯಾರು ನೋವಿಗೆ ಹೆದರುತ್ತಾರೋ ಅವರಿಗೆ ಉಪಯೋಗ ಆಗೋಂಥ ಒಂದು ಮಾತನ್ನು ಅವರು ಮುಕುಂದೂರು ಸ್ವಾಮಿಗಳು ಹೇಳ್ತಾರೆ. ಸವಾಲು ಹಾಕಿ ಸಡ್ಡು ಹೊಡೆದು ನಿಲ್ಲು, ಕಷ್ಟ ಕೊಟ್ಟು ನೀ ಸೋಲ್ತೀಯೋ ಅದನ್ನು ಅನುಭವಿಸೋದ್ರಾಗೆ ನಾನು ಸೋಲ್ತೀನೋ ನೋಡುವಂತ ನಿಂತರೆ ಅವನೇ ಓಡ್ ಹೋಗ್ತಾನೆ. ಅಂದರೆ ಏನು ಕಷ್ಟ ಬಂದಿರತ್ತಲ್ಲ ಅದಕ್ಕೆ ನಾವು ಸವಾಲು ಹಾಕಿ ನಿಲ್ಲಬೇಕು. ಇನ್ನು ಕಷ್ಟ ದೊಡ್ಡದೋ ಅದನ್ನು ನಾನು ಎದುರಿಸೋದು ನನ್ನ ಶಕ್ತಿ ದೊಡ್ಡದೋ ಅಂತ. ಇದ್ಯಾವುದೋ ಗಟ್ಟಿ ಪಿಂಡ ಅಂತ ಓಡೋಗ್ಬಿಡುತ್ತಂತೆ ಕಷ್ಟ. ಆವಾಗ ಇವರಿಗೊಂದು ಆತ್ಮಸ್ಥೈರ್ಯ ಬರುತ್ತೆ ಮತ್ತು ಅವರು ಆ ನೋವನ್ನು ತಡ್ಕೊತಾರೆ, ಅವ್ರ ಆರೋಗ್ಯ ಸರಿಯಾಗುತ್ತೆ. ಒಂದ್ಸಲಿ ಕೃಷ್ಣಶಾಸ್ತ್ರಿ ಮತ್ತು ಬೆಳಗೆರೆ ಇವರು ಮುಕುಂದೂರು ಸ್ವಾಮಿಗಳು ಮಾತಾಡ್ತಾ ಈ ಸನ್ಯಾಸಿಗಳು ಮಾದಕ ವ್ಯಸನ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮುಕುಂದೂರು ಸ್ವಾಮಿಗಳು ಹೇಳ್ತಾರೆ, ಹೌದು ಸುಮಾರು ಜನ ಆ ಥರ ಮಾಡ್ತಾರೆ, ಗಾಂಜಾ ಇಟ್ಕೊಂಡು ಓಡಾಡ್ತಾರೆ, ಮಾದಕ ದ್ರವ್ಯಗಳನ್ನು ಅವರ ಬ್ಯಾಗಲ್ಲೇ ಇಟ್ಕೊಂಡಿರ್ತಾರೆ. ನನಗೂ ಒಂದ್ಸಲಿ ಹೀಗೆ ಆಯಿತು, ಪೊಲೀಸ್ನ ಒಂದು ತಡೆದು ನಿಲ್ಲಿಸಿದ. ಅವನಿಗೇನು ಅಂದರೆ ನನ್ನ ಹತ್ರ ಏನೋ ಸಿಗುತ್ತೆ, ನಾನು ಹೊಡಿಬೋದು ಗಾಂಜಾ ಅಂತ ಎಲ್ಲ ಕಡೆ ಹೊಡೆದ, ನನಗೆ ಕೊಡು ಅಂತ ನನ್ನ ಹತ್ರ ಇರಲಿಲ್ಲ, ಕೊನೆಗೆ ಅಷ್ಟೂ ಬಟ್ಟೆ ಬಿಚ್ಚಿ ನಿಂತುಬಿಟ್ಟೆ, ನನ್ನ ಹತ್ರ ಏನೂ ಇಲ್ಲ ಅಂತ. ಅವಾಗ ಅವನು ನೀನು ಏನು ತಿರ್ಬೋಕಿ ಸ್ವಾಮಿಯಪ್ಪ ಅಂತೇಳಿ ಬೈದು ಹೋದ ಅಂತ ಹೇಳ್ತಾರೆ. ಆಗ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕೇಳ್ತಾರೆ ಸ್ವಾಮಿಗಳನ್ನ, ಅಲ್ಲ ಸ್ವಾಮೀಜಿ, ಆ ಪೊಲೀಸ್ ಮಾಡಿದ್ದು ಸರಿನಾ, ನಿಮ್ಮನ್ನು ಬೆತ್ತಲು ಮಾಡಿ ನಿಲ್ಲಿಸಿದ್ನಲ್ಲ ಸರಿನಾ ಅಂತ. ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ, ಅದು ಇವತ್ತಿಗೂ ಈ ಕ್ಷಣಕ್ಕೂ ಪ್ರಸ್ತುತ. ಅದು ನೀನು ಒಳ್ಳೆ ಮಾತಾಡ್ತಿ ಕಣೋ, ಪೊಲೀಸ್ ಆಗಲಿ ಡೆಪ್ಟಿ ಕಮಿಷನರೇ ಆಗಲಿ ಅವನವನು ಹುಟ್ಟು ಗುಣದಂತ ಹೋಗತ್ತೆ ಕಣೋ ಮಗ. ಅಲ್ಲಪ್ಪ, ಈ ಭಂಗಿ ಸೊಪ್ಪು ಸರಾಯಿ ಇದೆಲ್ಲ ಸನ್ಯಾಸಿಗೆ ಹೇಗೆ ಬೇಕು ಹೇಳು? ಇದು ಅಷ್ಟೇ, ಅವರವರ ಹುಟ್ಟುಗುಣ ಹಿಡಿದು ಹೋಗುತ್ತೆ. ಸನ್ಯಾಸಿ ಆದ ತಕ್ಷಣ ಅವನೇನೋ ಎಲ್ಲವನ್ನೂ ಮೀರಿದಾನೆ ಅಂತಿಲ್ಲ, ಅವನಿಗೊಂದು ಹುಟ್ಟುಗುಣ ಇರುತ್ತೆ, ಅದ್ರ ಮೇಲೆ ಹೋಗುತ್ತದು. ನಿಜವಾದ ಸನ್ಯಾಸಿ ಆದರೆ ಸರಿಯಾದ ನಡವಳಿಕೆ ನಡೆಯೋನು ಅಂತ. ಸನ್ಯಾಸಿ ಅಂದರೆ ಅರ್ಥ ಏನು? ಸರಿಯಾದ ನಡವಳಿಕೆ ನಡೆಯೋನು ಅಂತ. ಆಗ ಭಂಗಿ ಸರಾಯಿ ಎಲ್ಲ ಒಳ್ಳೆ, ಅದು ಬಿಟ್ಟು ಕುಡಿದು ಬುದ್ಧಿ ಕೆಟ್ಟರೆ ಅವರೇ ಕೆಡ್ತಾರೆ ಅಂತ. ಅಂದರೆ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಇವಾಗ ಕೆಲವರು ಹೇಳ್ತಾರೆ, ನಿಮ್ಮ ಪಾರ್ಟಿಯಲ್ಲಿ ಸರಿ ಇಲ್ಲ, ನಿಮ್ಮ ಪಾರ್ಟಿಲಿ ಸರಿ ಇಲ್ಲ, ನಿಮ್ಮ ಪಾರ್ಟಿಲಿ ಸರಿ ಇಲ್ಲ ಅಂತ. ಈಗ ಯಾವ ಪಾರ್ಟಿಲಿ ಸರಿ ಇರೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎಲ್ಲ ಪಾರ್ಟಿಗೂ ಜನ ಬರೋದು ಸಮಾಜದಿಂದನೇ. ಸಮಾಜ ಹೇಗಿರುತ್ತೋ ಹಾಗೆ ಪಾರ್ಟಿಗಳಲ್ಲಿ, ಅಂದರೆ ರಾಜಕೀಯ ಪಕ್ಷಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಶಾಲೆಯಲ್ಲಿ ಟೀಚರ್ಸ್ ಇರ್ಬೋದು. ಈಗೇನು ಎಲ್ಲ ಟೀಚರ್ಸು ಸರಿ ಇದ್ದಾರೆ ಅಂತ ವಿಶ್ವವಿದ್ಯಾಲಯಗಳ ಎಲ್ಲ ಟೀಚರ್ಸು ಸರಿ ಇರ್ತಾರೆ ಅಂತಿಲ್ಲ. ಯಾಕೆ ಅಂದರೆ ಆ ಟೀಚರ್ಸ್ ಬಂದಿರೋ ಸಮಾಜದಿಂದ. ಸಮಾಜ ಸರಿ ಇಲ್ಲ, ಸಮಾಜದಲ್ಲಿ ಸಮಸ್ಯೆಗಳಿದೆ, ಹಾಗಾಗಿ ಸಮಾಜ ಸರಿ ಮಾಡಬೇಕು ಅನ್ನೋದು ಇದರ ಸಂದೇಶ. ಇಲ್ಲಿಂದ ಮುಂದೆ ಈ ದೇವನೂರಲ್ಲಿ ಏನಾಗಿರುತ್ತೆ, ಸುಮಾರು ಜನಕ್ಕೆ ಮುಕುಂದೂರು ಸ್ವಾಮಿಗಳಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅಡ್ಡಾಡ್ಕೊಂಡಿರ್ತಾರೆ, ಇವರು ನಿರುದ್ಯೋಗಿ ಅನ್ನೋ ರೀತಿ ನೋಡ್ತಿರ್ತಾರೆ. ಮತ್ತು ಏನು ವಿಚಾರನೂ ಇಲ್ಲ ಈ ಮನುಷ್ಯನಲ್ಲಿ ಅಂತ.
ಒಂದ್ಸಲಿ ಭಗವದ್ಗೀತೆ ಬಗ್ಗೆ ಒಂದು ದೊಡ್ಡ ಉಪನ್ಯಾಸ ಇರುತ್ತೆ, ಯಾರು ಮಾತಾಡಬೇಕು ಅವ್ರು ಬಂದಿರೋದಿಲ್ಲ. ಅಲ್ಲಿ ರಾಘವ ಅಯ್ಯಂಗಾರ್ ಅಂತ ಒಬ್ರು ಇರ್ತಾರೆ. ಅವರು ಮಾತಾಡೋದು ಅಂತ ಆಗುತ್ತೆ, ಇಲ್ಲ ಮುಕುಂದರ ಸ್ವಾಮಿಗಳು ಮಾತಾಡಬೇಕು ಅಂತ ಕೆಲವರು ಹೇಳ್ತಾರೆ. ವೇದಿಕೆಯಲ್ಲಿ ಬೆಳಗಡೆ ಕೃಷ್ಣಶಾಸ್ತ್ರಿಗಳಿಗೆ ಭಯ, ಮುಕುಂದರ ಸ್ವಾಮಿಗಳು ಎಲ್ಲಿ ಗೀತೆಯನ್ನು ಉಪದೇಶ ಮಾಡೋಕ್ಕಾಗದೆ, ಅವರು ಯೋಗಿ ಅಲ್ಲ ಅನ್ನೋ ಬಗ್ಗೆ ಅವರಿಗೆ ಸಂದೇಹ ಅಲ್ಲ, ಅವ್ರು ಯೋಗಿನೇ, ಆದರೆ ಗೀತೆಯನ್ನು ಓದಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಅವಾಗ ಅವರಿಗೆ ಮುಕುಂದರ ಸ್ವಾಮಿಗಳು ಭಾಷಣ ಮಾಡೋದು ಬೇಡ, ಸುಮ್ಮನೆ ಅವಮಾನ ಆಗಿಬಿಡತ್ತೆ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಅವಾಗ ವೇದಿಕೆಯಲ್ಲಿ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ರಾಘವ ಅಯ್ಯಂಗಾರ್ ಅವರು ಇವಾಗ ಗೀತೆಯ ಉಪನ್ಯಾಸ ಮಾಡಬೇಕು ಅಂತ. ಅವಾಗ ಅಯ್ಯಂಗಾರ್ ಹೇಳ್ತಾರೆ, ಇಲ್ಲ ಇಲ್ಲ, ನಮ್ಮ ನಡುವೆ ಒಬ್ಬ ಯೋಗಿ ಇದ್ದಾರೆ, ಅಂದರೆ ಕುಹಕದಿಂದ ಹೇಳ್ತಾರೆ, ನಮ್ಮ ನಡುವೆ ಒಬ್ಬ ಯೋಗಿ ಇದ್ದಾರೆ, ಗೀತೆಯನ್ನು ಹೇಳಿದವನು ಒಬ್ಬ ಯೋಗಿ ಕೃಷ್ಣ, ಇವರು ಒಬ್ಬ ಯೋಗಿ, ಯೋಗಿ ಹೇಳಿದ್ದನ್ನ ಯೋಗಿಯೇ ವಿವರಿಸ್ಲಿ ಅಂತ ಹೇಳ್ತಾರೆ. ಅವಾಗ ಕೃಷ್ಣಶಾಸ್ತ್ರಿಗಳಿಗೆ ಭಯ ಆಗ್ಬಿಡತ್ತೆ, ಎಲ್ಲಿ ಮುಕುಂದರ ಸ್ವಾಮಿಗಳಿಗೆ ಅವಮಾನ ಮಾಡಿಬಿಡ್ತಾರೆ ಇವರು ಅಂತ. ಆಮೇಲೆ ಮುಕುಂದರ ಸ್ವಾಮಿಗಳು ಅಲ್ಲೊಂದು ಚೇರ್ ಮೇಲೆ ಕೂತಿದ್ದವರು ಅಲ್ಲೊಂದು ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡು ಶುರು ಮಾಡ್ತಾರೆ ಮಾತಾಡೋದಕ್ಕೆ. ಅದ್ರಲ್ಲಿ ಕೆಲವು ಭಾಗ ಇಲ್ಲಿದೆ. ಲೋಕಹಿತವೇ ಧರ್ಮ, ಸರಿಯಾಗಿ ಕೇಳಿಸ್ಕೊಬೇಕು. ಧರ್ಮ ಅಂದರೆ ಏನಂದರೆ ಲೋಕಹಿತ, ಮೌಲ್ಯಗಳು, ಅದೇ ಧರ್ಮ. ಧರ್ಮದ ಉಳಿವಿಗಾಗಿ ಕರ್ಮ, ನಿಷ್ಕಾಮದಲ್ಲಿ ತಾನಿಲ್ಲ. ಯಾವುದೇ ಕ್ರಿಯೆ ಇರ್ಬೋದು, ಆ ಕ್ರಿಯೆಯನ್ನು ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದರಲ್ಲಿ ನಾನು ಇರೋದಿಲ್ಲ ಅದರಲ್ಲಿ. ಆದ್ದರಿಂದ ಕರ್ಮ ನನಗೆ ಅಂಟುವುದಿಲ್ಲ. ಕರ್ಮ ಯಾವಾಗ ಅಂಟಲ್ಲ ಅಂದರೆ ಕಾಮದ ಕೆಲಸದಲ್ಲಿ ನಮಗೆ ಕಾಮ ಇರಬಾರ್ದು, ನಮಗೆ ಅಪೇಕ್ಷೆ ಇರಬಾರ್ದು, ಅದು ಅಕರ್ಮ. ಕರ್ಮ ಅಂಟುವುದಿಲ್ಲ ಎಂದು ಸುಮ್ಮನೆ ಇರಕೂಡದು. ಕರ್ಮ ಅಂಟಲ್ಲ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಅದು ಜವಾಬ್ದಾರಿ, ಕರ್ಮ ಮಾಡೋದು ಜವಾಬ್ದಾರಿ. ನೋಡಿ, ನಾನು ಅದೇ ಹೇಳಿದೆ, ಅವರು ಕರ್ಮಯೋಗದ ಬಗ್ಗೆ ಯಾವಾಗ ತುಂಬ ನೇರವಾಗಿ ಮಾತಾಡ್ತಾರೆ ಅಂತ. ಕರ್ಮ ಅನ್ನೋದು ತುಂಬ ಜವಾಬ್ದಾರಿ. ನಮಗೆ ಕರ್ಮ ಬೇಡ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಸೋಮಾರಿತನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ರಾಜ್ಯದ ಆಸೆ ಬೇಡ ಅಂದರೆ ಹೋಗಲಿ, ಧರ್ಮ ಉಳಿಯೋದು ಬೇಡವೇ? ಕೌಟಿಲ್ಯ ಚಾಣಕ್ಯ ಏನು ಹೇಳ್ತಾನೆ ಅಂದರೆ, ಧರ್ಮ ಇರೋದು ಧರ್ಮಸ್ಥಾಪನೆ ಅರ್ಥದಿಂದ, ಅರ್ಥ ಸಿಗೋದು ನಮಗೆ ರಾಜ್ಯದಿಂದ, ರಾಜ್ಯ ಸಿಗೋದು ಇಂದ್ರಿಯ ನಿಗ್ರಹದಿಂದ ಅಂತ ಚಾಣಕ್ಯ ಹೇಳ್ತಾನೆ. ಅದನ್ನು ಇವ್ರು ಹೇಳ್ತಾ ಇದ್ದಾರೆ, ರಾಜ್ಯದ ಆಸೆ ಬೇಡ ನಿಮಗೆ, ಆದರೆ ಧರ್ಮನಾದರೂ ಉಳಿಯೋದು ಬೇಡವಾ? ಧರ್ಮ ಉಳಿಬೇಕು ಅಂದರೆ ಅಧರ್ಮವನ್ನು ಹೊಡೆದು ಹಾಕಲೇಬೇಕು, ಅಧರ್ಮವನ್ನು ಹೊಡೆದು ಹಾಕಲೇಬೇಕು. ಇದೆಲ್ಲ ಬಿಟ್ಟು ನನಗೆ ಯಾಕೆ ಅಂದರೆ ಅದು ನಿಷ್ಕರ್ಮ ಆಗತ್ತೆ, ಆಗ ಅದು ದುಷ್ಕರ್ಮವೂ ಆದೀತು. ಕರ್ಮ ಮಾಡದೇ ಇರೋದು ಅದು ದುಷ್ಕರ್ಮವಾದೀತು. ಆದ್ದರಿಂದ ಲೋಕಹಿತಕ್ಕಾಗಿ ದುಷ್ಟತನವನ್ನು ಹೊಡೆದು ಹಾಕಬೇಕು, ಅದರಿಂದ ಪಾಪ ಬರದೇ ಇಲ್ಲ. ಲೋಕಹಿತಕ್ಕಾಗಿ ದುಷ್ಟರನ್ನು ಹೊಡೆದು ಹಾಕಬೇಕು, ಅದರಿಂದ ಪಾಪ ಬರಲ್ಲ. ಹೀಗೆ ಅವರು ಭಗವದ್ಗೀತೆಯನ್ನು ಪೂರ್ತಿ ವಿವರಿಸ್ತಾರೆ. ಅಲ್ಲಿದ್ದವ್ರಿಗೆಲ್ಲ ಶಾಕ್, ಇವ್ರು ಯಾವ ಭಗವದ್ಗೀತೆ ಓದಿದ್ದಾರೆ ಅಂತ. ಕೃಷ್ಣ ಏನೇನು ಹೇಳಿದ್ನೋ ಅದಷ್ಟನ್ನು ಇವರು ಆಡು ಭಾಷೆಯಲ್ಲಿ ಜನರಿಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಅದಾದಮೇಲೆ ಯಾರ್ಯಾರು ಅವ್ರ ಬಗ್ಗೆ ಅನುಮಾನ ಪಟ್ಟಿದ್ರು, ಯಾರ್ಯಾರು ಕುಹಕವಾಡಿದ್ರು, ಯಾರ್ಯಾರು ವ್ಯಂಗ್ಯ ಮಾಡಿದ್ರು, ಅವರೆಲ್ಲ ಅವ್ರ ಕಾಲ ಮೇಲೆ ಬಿದ್ದು ಗಳಗಳ ಅಂತ ಅಳ್ತಾರೆ, ನಮ್ಮ ತಪ್ಪಾಯ್ತು ಕ್ಷಮಿಸಿ ಅಂತ. ಯಾವ ರಾಘವ ಅಯ್ಯಂಗಾರ್ ಫಸ್ಟಿಗೆ ಇಲ್ಲ ಸ್ವಾಮಿಗಳೇ ಮಾತಾಡಲಿ ಅಂತ ಅವರು ತಪ್ಪು ಮಾತಾಡೋದನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೋ, ಅವರು ಕೊನೆ ತನಕನೂ ಇವ್ರು ಹೇಳಿದ್ದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿರ್ತಾರೆ, ಅದನ್ನೆಲ್ಲ ಉಲ್ಲೇಖ ಮಾಡ್ತಿರ್ತಾರೆ. ಮುಕುಂದರ ಸ್ವಾಮಿಗಳು ಹಿಂಗೆ ಹೇಳಿದರು, ಮುಕುಂದರ ಸ್ವಾಮಿಗಳು ಹಿಂಗೆ ಹೇಳಿದರು ಅಂತ. ಸೊ ಎಲ್ಲ ಜನರಿಗೆ ತಾವೇನು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗತ್ತೆ. ಇನ್ನೊಂದು ಘಟನೆ, ಒಂದು ಸಾರಿ ಮುಕುಂದರ ಸ್ವಾಮಿಗಳ ಆಶ್ರಮಕ್ಕೆ ದಂಪತಿಗಳು ಬಂದಿರ್ತಾರೆ ಮಗುವಿನ ಜೊತೆ. ಮಗು ಆಟಾಡ್ತಾ ಇರುತ್ತೆ, ಆಟಾಡ್ತಾ ಅದಲ್ಲಿ ಹೂವು ಇರುತ್ತೆ, ಒಂದು ಮುಳ್ಳಿನ ಗಿಡದಲ್ಲಿ ಹೂವಿರುತ್ತೆ, ಅದನ್ನು ಮುಟ್ಟಕ್ಕೆ ಹೋಗುತ್ತೆ. ಆ ತಾಯಿ ಹೇಳ್ತಾಳೆ, ಆ ಹೂ ಮುಟ್ಬೇಡ ಮುಳ್ಳಿದೆ ಅಂತ. ಅಷ್ಟೊತ್ತಿಗೆ ಸ್ವಾಮಿಗಳು ಹೇಳ್ತಾರೆ, ಅಲ್ಲಮ್ಮ, ಹೂವಿನ ಗಿಡದಲ್ಲಿ ಮುಳ್ಳಿದೆ ಅಂತ ಹೇಳಬೇಡ, ಮುಳ್ಳಿನ ಗಿಡದಲ್ಲಿ ಹೂವಿದೆ ಅಂತ ಹೇಳು ಅಂತ. ಇದರ ಅರ್ಥ ಏನು ಅಂದರೆ, ಕೆಟ್ಟದ್ದರಲ್ಲಿ ಒಳ್ಳೆಯದಿದೆ ಅನ್ನೋದನ್ನು ಹೇಳಬೇಕು, ಒಳ್ಳೆಯದ್ರಲ್ಲಿ ಕೆಟ್ಟದಿದೆ ಅಂತಲ್ಲ. ಇವಾಗ ಉದಾಹರಣೆಗೆ ಅತ್ತೆ ಸೊಸೆ ಇರ್ತಾರೆ, ಸೊಸೆ ಭಾಳ ಒಳ್ಳೆ ಇರ್ತಾಳೆ, ಆದರೆ ಅತ್ತೆಗೆ ಸೊಸೆಯ ಯಾವುದೋ ಒಂದು ಗುಣ ಸರಿ ಕಾಣ್ತಿರೋದಿಲ್ಲ. ಇಷ್ಟು ಒಳ್ಳೆ ಸೊಸೆ ಸರಿ ಇರದ ಒಂದು ಗುಣಕ್ಕೋಸ್ಕರ ಸೊಸೆಯನ್ನು ಬೈಯೋದು ಅಥವಾ ಅವಳ ಜೊತೆ ಜಗಳ ಆಡೋದು ಹೇಗಿರುತ್ತೆ? ತಪ್ಪು. ಅಂದರೆ ಒಳ್ಳೆಯದರಲ್ಲಿ ಕೆಟ್ಟದ್ದು ನೋಡೋದು ತಪ್ಪು. ಈಗ ಸೊಸೆ ಕೆಟ್ಟವಳೇ ಇರ್ತಾಳೆ, ಆದರೆ ಯಾವುದೋ ಒಂದು ಗುಣ ಚೆನ್ನಾಗಿರುತ್ತೆ, ಆ ಚೆನ್ನಾಗಿರೋ ಗುಣವನ್ನು ಅತ್ತೆ ನೋಡಬೇಕು. ಅದೇ ಥರ ಅತ್ತೆ ತುಂಬ ಒಳ್ಳೆಯವಳಿರ್ತಾರೆ, ಯಾವುದೋ ಒಂದು ವಿಷಯ ಚೂರು ಕೆಟ್ಟದಿರುತ್ತೆ. ಹಾಗಾಗಿ ಕೆಟ್ಟದ್ದರಲ್ಲಿ ಒಳ್ಳೆಯದು ನೋಡಬೇಕು. ನಾವು ಯಾವಾಗ ಕೆಟ್ಟದ್ರಲ್ಲಿ ಒಳ್ಳೇದು ನೋಡ್ತೀವೋ ನಮಗೆ ಹೋಗಬೇಕು ಅನಿಸುತ್ತೆ, ನಾವು ಜೊತೆ ಮಾತಾಡಬೇಕು ಅನಿಸುತ್ತೆ. ಯಾಕೆಂದರೆ ನಾವು ನೋಡ್ತಿರೋದೇನು ಒಳ್ಳೆಯದನ್ನು. ಆದರೆ ಒಳ್ಳೆಯದರಲ್ಲೇ ಕೆಟ್ಟದ್ದು ನೋಡಿದ್ರೆ ನಮಗಲ್ಲಿ ಪ್ರೀತಿ ಇರಲ್ಲ, ದ್ವೇಷ ಇರುತ್ತೆ. ಅದನ್ನು ಮುಕುಂದರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕೆಟ್ಟದ್ದರಲ್ಲಿ ಒಳ್ಳೆಯದು ನೋಡಿ, ಒಳ್ಳೆಯದ್ರಲ್ಲಿ ಕೆಟ್ಟದ್ದು ನೋಡಬೇಡಿ ಅಂತ. ಅದಾದಮೇಲೆ ಮುಕುಂದರ ಸ್ವಾಮಿಗಳು ತೀರ್ಕೊಂತಾರೆ. ಅವರು ಎಷ್ಟು ವರ್ಷ ಬದುಕಿದ್ರು ಅನ್ನೋದ್ರ ಬಗ್ಗೆ ಎಲ್ರಿಗೂ ಭಾಳ ಒಂದು ಮಿಸ್ಟ್ರಿ ಅದು. ಕೆಲವರು 150 ವರ್ಷ ಅಂತಾರೆ, ಕೆಲವರು 130 ವರ್ಷ ಅಂತಾರೆ.
ಅವರು ಕೂಡ ಹೇಳಲ್ಲ ನಾನು ಎಷ್ಟು ವರ್ಷ ಆಯ್ತು ನನಗೆ ಅಂತ. ಸೊ ಅವ್ರು ತೀರ್ಕೊತಾರೆ. ತೀರ್ಕೊಂಡ್ಮೇಲೆ ಭಾಳಷ್ಟು ಜನಕ್ಕೆ ಭಕ್ತರಿಗೆ ಅವ್ರ ದರ್ಶನ ಕೊಡ್ತಾ ಇರ್ತಾರೆ. ಯಾರ್ಯಾರು ತುಂಬ ನೋವು ಅನುಭವಿಸ್ತಾರೆ, ಗುರುಗಳಿಲ್ಲ, ನಮ್ಮ ಸ್ವಾಮೀಜಿ ಇಲ್ಲ ಅಂಥವ್ರಿಗೆಲ್ಲ ಬಂದು ಯಾಕಪ್ಪ ನೀವು ಮೂರ್ಖಂತರ ಅಳ್ತಾ ಇದೆಯಾ, ಇವರಿಗೆ ಹೇಳ್ತಾರೆ. ಕೃಷ್ಣಶಾಸ್ತ್ರಿಗಳೇ ಭಾಳ ದುಃಖದಲ್ಲಿರ್ತಾರೆ, ನೋವಲ್ಲಿರ್ತಾರೆ, ನನಗೆ ಮುಗಿದೋಯ್ತು ನನ್ನ ಜೀವನ, ಸ್ವಾಮಿಗಳು ಹೊರಟೋದ್ರು ಅಂತ. ಆಗೊಂದು ಬೆಳಗಿನ ಜಾವ ಇವರು ದರ್ಶನ ಕೊಟ್ಟು ಹೇಳ್ತಾರೆ ಮುಕುಂದ್ರ ಸ್ವಾಮಿಗಳು, ಅಲ್ಲಪ್ಪ ನೀನು ಯಾವುದಕ್ಕೆ ಕಳ್ತಾ ಇದೆಯಾ, ನೀ ದೇಹ ಕಳ್ತಾ ಇದೆಯಾ, ಈ ದೇಹ ನಾನು ಅಂತ ಅಂದ್ಕೊಂಡಿದ್ಯಾ ನೀನು, ನನ್ನ ದೇಹ ಇಲ್ಲ ಅಂದ ತಕ್ಷಣ ನಾನು ಇಲ್ವಾ ಅಂತ ಹೇಳ್ತಾರೆ. ಆಗ ಇವ್ರ ಕಣ್ಣು ತೆರೆಯುತ್ತೆ. ಅದಾದಮೇಲೆ ಮತ್ತೆ ಇವರು ಸರಿ ಆಗ್ತಾರೆ. ಈ ಜ್ಞಾನ ಮಾರ್ಗವನ್ನು ಇವರು ಒಂದು ಸರಿ ಹೇಳ್ತಾರೆ ಶಾಲೆಯಲ್ಲಿ. ಕೃಷ್ಣಶಾಸ್ತ್ರಿಗಳು ಪಾಠ ಮಾಡ್ತಾ ಇರ್ತಾರೆ, ಮುಕುಂದ್ರ ಸ್ವಾಮಿಗಳು ದಿಢೀರ್ ಅಂತ ಹೋಗ್ತಾರೆ ಶಾಲೆಗೆ ಹೋಗಿ ಇವರಿಗೆ ಶಾಕ್, ಸ್ವಾಮಿಗಳು ಯಾಕೆ ಬಂದರು ಅಂತ. ಇಲ್ಲ ನೀ ಪಾಠ ಮಾಡಿ ನಾನು ಕೇಳ್ತೀನಿ ಅಂತ. ಇವರು ಪಾಠ ಶುರು ಮಾಡ್ತಾರೆ. ಸ್ಟೂಡೆಂಟನ್ನು ಕರೆ ತೋರಿಸ್ತಾರೆ. ಎಲ್ಲ ಅರಬ್ಬಿ ಸಮುದ್ರ ಎಲ್ಲಿದೆ ತೋರಿಸ್ತಾರೆ, ಹಿಮಾಲಯ ಎಲ್ಲಿದೆ ತೋರಿಸ್ತಾರೆ, ಇನ್ನೇನ ಮರುಭೂಮಿ ಎಲ್ಲಿದೆ ತೋರಿಸ್ತಾರೆ, ಎಲ್ಲ ತೋರಿಸ್ತಿರ್ತಾನೆ. ಯಾಕೆ ಸ್ವಾಮಿಗಳು ಕೇಳ್ತಾರೆ, ಇವ್ರಿಗೆ ಹುಡುಗರು ಯಾರು ಅಲ್ಲಿ ಹೋಗಿ ನೋಡಿದಾರ ಎಲ್ಲಿ ಹೇಗಿದೆ ಅಂತ. ಇಲ್ಲ ನೋಡಿಲ್ಲ ಅಂತ. ಸರಿ ನಾಳೆ ನಾನು ಸಮುದ್ರ ಎಲ್ಲಿದೆ ನೋಡಿದ್ಯಾ ಕೇಳ್ತೀನಿ ಒಬ್ಬ ಹುಡುಗನ್ನ. ಅವ್ನು ಹೇಳ್ತಾನೆ ನೋಡಿದ್ದೀನಿ ಅಂತ. ಎಲ್ಲಿ ತೋರಿಸು ಅಂದರೆ ಬಂದು ಇಲ್ಲಿ ಮ್ಯಾಪ್ ತೋರಿಸ್ತಾನೆ. ಹಂಗಾರೆ ಇದೇನಿದು. ನಾಳೆ ಒಬ್ಬ ಸನ್ಯಾಸಿನ ಹೋಗ್ಬಿಟ್ಟು ನೀ ದೇವರೆಲ್ಲಿದ್ದಾನೆ ಅಂತ ತೋರಿಸ್ತಾರೆ. ಅವನೇನು ಮಾಡ್ತಾನೆ, ದೇವರು ನೋಡಿದ್ಯಾ ಕೇಳಿದ್ರೆ ಅವನೇನು ಹೇಳ್ತಾನೆ ನೋಡಿದ್ದೀನಿ ಅಂತಾನೆ. ಎಲ್ಲಿ ನೋಡಿದ್ಯಾ ಕೇಳಿದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ಬಿಡ್ತಾನೆ ಗರ್ಭಗುಡಿ ಒಳಗೆ. ಹಾಗಾದರೆ ಏನು ಇದು ಪಟದಲ್ಲಿರುವ ಚಿತ್ರವಾಗಲಿ ದೇವಸ್ಥಾನದಲ್ಲಿರುವ ವಿಗ್ರಹವಾಗಲಿ ಅದು ನಮಗೆ ಒಂದು ಭಾವನೆಗೋಸ್ಕರ, ಅಲ್ಲಿ ದೇವರಿದ್ದಾನೆ ಅನ್ನೋ ಒಂದು ಭಾವನೆಗೋಸ್ಕರ. ಆದರೆ ಇವೆಲ್ಲ ನಾವೆಲ್ಲಿ ತಲುಪಬೇಕು ಅಂತಿದ್ದೀವಿ ಅಲ್ಲಿಗೆ ಹೋಗೋ ದಾರಿಗಳಷ್ಟೇ, ಇದೇ ಗುರಿಯಲ್ಲ. ನೀವಿಲ್ಲೇ ಮೂರ್ತಿ ಪೂಜೆ ತಪ್ಪು ಅಂತ ಹೇಳ್ತಿಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಇವೆಲ್ಲ ದಾರಿಗಳು, ಬೇರೆ 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 ದಾರಿಗಳು. ಎಷ್ಟೊಂದು ದೇವರುಗಳು ಯಾವ್ಯಾವ ರೂಪದಲ್ಲಿದ್ದಾನೆ, ಪ್ರಾಣಿಗಳ ರೂಪದಲ್ಲಿದ್ದಾನೆ, ಕಲ್ಲಿನ ರೂಪದಲ್ಲಿದ್ದಾನೆ, ಮರದ ರೂಪದಲ್ಲಿದ್ದಾನೆ, ಮನುಷ್ಯರ ರೂಪದಲ್ಲಿದ್ದಾನೆ. ಕೆಲವರು ಇವತ್ತು ನಾವು ದೇವರು ಅನ್ಕೊಂಡು ಓಡಾಡ್ತಿರ್ತಾರೆ. ಎಲ್ಲ ರೂಪದಲ್ಲಿದ್ದಾನಲ್ಲ, ಇವೆಲ್ಲ ದಾರಿಗಳಷ್ಟೇ, ನೀವು ದಾರಿನೇ ಗುರಿ ಅನ್ಕೊಂಡು ಇರಬೇಡಿ ಅಂತ ಅವ್ರು ಹೇಳ್ತಾರೆ. ಅವರು ಊರಲ್ಲಿ ಒಬ್ಬ ಹರಿಜನದ ಹುಡುಗ, SC ಹುಡುಗ, ಒಂದು ದೇವಸ್ಥಾನದೊಳಗೆ ಹೋಗ್ಬಿಡ್ತಾನೆ ಆ ಕಾಲದಲ್ಲಿ. ಆವಾಗ ದೇವಸ್ಥಾನದೊಳಗೆ ಪ್ರವೇಶ ಇರೋದಿಲ್ಲ. ಆಮೇಲೆ ಊರಿನ ಜನ ಯಾರು ಆ ಹುಡುಗ ಅಂತ ನೋಡಿ ಅವನನ್ನು ಹುಡುಕಿ ಅವನನ್ನು ಕತ್ತೆ ಮೇಲೆಲ್ಲ ಮೆರವಣಿಗೆ ಮಾಡಿಸಿ ಎಲ್ಲ ಮಾಡಿ ವಿಷಯ ಮುಕುಂದ್ರ ಸ್ವಾಮಿಗಳಿಗೆ ಹೋಗುತ್ತೆ, ಈ ಥರ ಒಬ್ಬ ಹುಡುಗಂಗೆ ಮಾಡಿದ್ದಾರೆ ಅಂತ. ಮುಕುಂದ್ರ ಸ್ವಾಮಿಗಳು ಹೇಳ್ತಾರೆ, ಯಾರು ಹರಿಜನ ಹುಡುಗನ, ಮತ್ತು ಅವ್ನು ಮಾಡಿದ ತಪ್ಪಲ್ವಾ, ಅವನು ಹರನ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅಲ್ಲ ಏನೋ ಶಿವನ ದೇವಸ್ಥಾನಕ್ಕೆ ಯಾಕೆ ಹೋದ ಅವನು ಹರಿಜನ, ಹರಿ ದೇವಸ್ಥಾನಕ್ಕೆ ಹೋಗಬೇಕು, ವಿಷ್ಣು ದೇವಸ್ಥಾನಕ್ಕೆ, ಅವನು ಯಾಕೆ ಶಿವನ ದೇವಸ್ಥಾನಕ್ಕೆ ಹೋದ ಅಂತಾನೆ. ಅವ್ರು ಬಂದು ಹೇಳಿದ್ರೆ ಖುಷಿ ಆಗುತ್ತೆ. ಹೌದು ಸ್ವಾಮೀಜಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅವರು, ನೋಡಪ್ಪ ಒಬ್ಬ ಹರಿಜನರ ಹುಡುಗ ದೇವ್ರ ಗುಡಿಯಾಗಿ ಹೋದರೆ ಆ ದೇವರಿಗೆ ಮೈಲಿಗೆ ಬಂದು ಸೂತ್ಕಾಯ್ತು. ಆ ದೇವಸ್ಥಾನದಲ್ಲಿ ಏನು ಮಾಡಿರ್ತಾರೆ ಅಂದರೆ, ಶಿವನ ದೇವಸ್ಥಾನದೊಳಗೆ ಹರಿಜನ ಹುಡುಗ ಬಂದ ಅಂಥೇಳಿ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಶಿವಮಂತ್ರ, ಲಕ್ಷ ಶಿವಮಂತ್ರ ಜಪ, ಅಖಂಡ ಭಜನೆ, ಅನ್ನ ಸಂತರ್ಪಣೆ ಎಲ್ಲ ಮಾಡ್ಬಿಟ್ಟಿರ್ತಾರೆ ಹರಿಜನ ಹುಡುಗ ಬಂದ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಸೂತ್ಕ ಆಯಿತು ಅಂತ ಹೇಳ್ತೀರಲ್ಲ, ಅದು ನಿಜಕ್ಕೂ ಏನಾಗಬೇಕಾಗಿತ್ತು, ದೇವ್ರ ಪವರಿಂದ ಈ ಹುಡುಗ ಚೊಕ್ಕ ಆಗಬೇಕಿತ್ತು. ಈಗ ದೇವರು ಯಾವ ಹರಿಜನ ಹುಡುಗ ದೇವಸ್ಥಾನಕ್ಕೆ ಹೋದರೆ ಆ ದೇವ್ರ ಪವರಿಂದ ಈ ಹುಡುಗ ಚೊಕ್ಕ ಆಗಬೇಕಿತ್ತು, ಅದೇಂಗೆ ದೇವರೇ ಮೈಲಿಗೆ ಆಗ್ಬಿಟ್ಟ ಅಂತ ಕೇಳ್ತಾರೆ. ಅವಾಗ ಅಲ್ಲಿದ್ದವರಿಗೆಲ್ಲ ಏನು ತಪ್ಪಾಯಿತು ಅಂತ ಗೊತ್ತಾಗುತ್ತೆ. ಇಂಥ ಬಹಳಷ್ಟು ವಿಷಯಗಳು ಈ ಪುಸ್ತಕದಲ್ಲಿದೆ. ಅಭಿನವ ಪ್ರಕಾಶನದವರು ಇದನ್ನು ಮುದ್ರಣ ಮಾಡಿದ್ದಾರೆ. ಇದು ಬಹಳ ಚಿಕ್ಕ ಪುಸ್ತಕ, ನಿಮಗೆ ಓದೋತ್ತು ಗೊತ್ತೇ ಆಗಲ್ಲ. ಇದು ನಿಮಗೆ ಇದು 90 ಪುಟ ಇದೆ, ನಿಮಗೆ ಓದಿದ್ದೇ ಗೊತ್ತಾಗಲ್ಲ. ಬಹಳ ಚೆನ್ನಾಗಿದೆ. ಇದೆಲ್ಲ ಓದಿ ಪುಸ್ತಕತೆಯರು ನಿಮಗೆ ಪುಸ್ತಕಗಳನ್ನು ತಲುಪಿಸ್ತಾರೆ. ಆ ನಂಬರಿಗೆ ಫೋನ್ ಮಾಡಿ, ಬಹಳಷ್ಟು ಬೇಗ ಕೊಡ್ತಾರೆ. ಪುಸ್ತಕ ಓದಿದ ಮೇಲೆ ವಿಡಿಯೋನೋ ಕಮೆಂಟೋ ಮಾಡಿ ನೀವು ಕೆಳಗಡೆ ಹಾಕಿ, ಯಾರು ಚೆನ್ನಾಗಿ ಇದನ್ನ ವಿಮರ್ಶೆ ಮಾಡ್ತೀರಾ ಅಥವಾ ಬರಿತೀರಾ ಅವರಿಗೊಂದು ನಾನು ಗಿಫ್ಟ್ ಹ್ಯಾಂಪರ್ ಕೂಡ ಕೊಡ್ತೀನಿ. ಸರಿಯಾಗದೆ ಮತ್ತೆ ಮುಂದಿನ ವಾರ ಮತ್ತೊಂದು ಪುಸ್ತಕದೊಂದಿಗೆ ನಿಮಗೆ ಸಿಗ್ತೀನಿ. ಯುವ ಲೈವ್, ನಿಮ್ಮದ್ದೇ ದನಿ.